ಆಕಾಶವಾಣಿ ಮೈಸೂರು. ನಾಟಕ ಗಡಿಗಳು. ರಚನೆ ಎಸ್.ಜಿ. ಶಿವಶಂಕರ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ. ಶಾಂತಕುಮಾರ್. ಕೇಳಿ ನಾಟಕ ಗಡಿಗಳು. ಏನದು ಬಿದ್ದಿದ್ದು? ಯಾಕಿಷ್ಟು ಗಡಿಬಿಡಿ ಮಾಡ್ಕೋತಿದ್ದೀಯಾ? ಬೆಳಿಗ್ಗೆಯಿಂದ ನೋಡ್ತಿದ್ದೀನಿ, ಏನಾದ್ರೂ ಒಂದು ಬೆಳೆಸ್ತಾ ಇದೀಯಾ. ಮಗಳು ಬರ್ತಾಳೆ ಅಂತ ಇಷ್ಟೊಂದು ಉದ್ವೇಗ ಬೇಡ, ಶಾಂತವಾಗಿರು. ಬರ್ತೀನಿ ಅಂದಿದ್ದಾಳೆ, ಬರ್ತಾಳೆ. 1 ಗಂಟೆಗೆ ಬರ್ತೀನಿ ಅಂತ ಫೋನ್ನಲ್ಲಿ ಹೇಳಿದ್ಲು, ಇನ್ನೂ ಬರಲಿಲ್ಲ. 2 ವರ್ಷದ ಮೇಲೆ ಬರ್ತಿದ್ದಾಳೆ. ಇವತ್ತೇ ಈ ಮಳೆ ಬೇರೆ, ಅದು ಜೋರಾಗೋ ಹಾಗೆ ಕಾಣ್ತಾ ಇದೆ. ರೀ ರೀ ಕೇಳಿಸ್ತಾ? ಅದಿತಿ ಇನ್ನೂ ಬಂದಿಲ್ಲ, ಸ್ವಲ್ಪ ಹೋಗಿ ನೋಡ್ತೀರಾ? ಎಲ್ಲಿಗೆ ಅಂತ ಹೋಗಿ ನೋಡ್ಲಿ, ಮಳೆ ಬೇರೆ ಜೋರಾಗೋ ಹಾಗೆ ಕಾಣ್ತಿದೆ. ಯೋಚನೆ ಮಾಡಬೇಡ. 2 ವರ್ಷ ಅವಳು ಸ್ವತಂತ್ರವಾಗಿ ಮುಂಬೈಯಲ್ಲಿ ಜೀವಿಸಿದ್ದಾಳೆ. ಜೀವನ ಹೇಗೆ ಸಾಗಿಸಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿರತ್ತೆ. ಉಮಾ, ಈಗ ನಮ್ಮ ಅವಶ್ಯಕತೆ ಅವಳಿಗೆ ಬೇಕಾಗೋಲ್ಲ. ಈಗ ಅವಳು ರೆಕ್ಕೆ ಬಲಿತ ಹಕ್ಕಿ. ಪ್ರಕೃತಿ ಧರ್ಮವೋ ಏನು, ರೆಕ್ಕೆ ಬಲಿತ ಹಕ್ಕಿಗಳು ಗೂಡು ಬಿಟ್ಟು ಹೋಗೋದು ಸಹಜ. ನಾವಿನ್ನು ಏನೇನು ನೋಡಬೇಕಾಗಿದೆಯೋ. ನೀನು ಯೋಚನೆ ಮಾಡಬೇಡ. ಅವಳು ಟ್ಯಾಕ್ಸಿಯಲ್ಲೇ ಬರೋದು. ಸ್ವಲ್ಪ ಶಾಂತವಾಗಿರು. 2 ವರ್ಷದ ಮೇಲೆ ಬರ್ತಿದ್ದಾಳೆ. ಎಷ್ಟೋ ಸಲ ಬರ್ತೀನಿ ಅಂತ ಹೇಳಿ ಬಂದಿಲ್ಲ. ಇವತ್ತು ಬಂದೇ ಬರ್ತೀನಿ ಅಂದಿದ್ದಾಳೆ. ಇವತ್ತೇ ಈ ಸಮಯದಲ್ಲೇ ಮಳೆ ತುಂಬ ಜೋರಾಗೋ ಹಾಗೆ ಕಾಣಿಸ್ತಾ ಇದೆ. ಸದ್ಯ ಅಯ್ಯೋ ಬಂದ್ಲು ಅಂತ ಕಾಣಿಸುತ್ತೆ. ರೀ ರೀ ಅದಿತಿ ಬಂದ್ಲು. ಕೇಳಿಸ್ಕೊಂಡೆ, ಕನ್ನಡಕ ರೂಮ್ನಲ್ಲಿದೆ, ತರ್ತೀನಿ. ಸತ್ಯ ಬಚಾವಾದೆ. ಅಬ್ಬಾ, ಏನ್ ಮಳೆ, ಅದೇನ್ ರಭಸ. ಒಂದೊಂದು ಹನಿಯು ಕಬ್ಬಿಣದ ಮೊಳೆಗಳ ಹಾಗೆ ರಾಚ್ತಿವೆ. ಬಂದೆ ಅದಿತಿ? ಸದ್ಯ ನಮಗೆ ತುಂಬ ಹೆದರಿಕೆ ಆಗ್ಬಿಟ್ಟಿತ್ತಮ್ಮ, ಎಲ್ಲಿ ಮಳೇಲಿ ಸಿಕ್ಕಾಕೊಂಡ್ಬಿಡ್ತೀಯೋ ಅಂತ. ಸೇಫಾಗಿ ಬಂದಿಯಲ್ಲ. ನೆಂದಿದೀಯಾ? ಅಯ್ಯೋ ಟವಲ್ ಕೊಡ್ತೀನಿ ತಡಿ, ತಲೆ ಒರೆಸ್ಕೊಳ್ಳುವಂತೆ. ಇಲ್ಲ, ಟ್ಯಾಕ್ಸಿ ಇಳಿದು ಮನೆ ಒಳಗೆ ಬರೋದ್ರಲ್ಲಿ ಸ್ವಲ್ಪ ನೆಂದಿರೋದು, ಟವಲೇನು ಬೇಡ. ಕೂತ್ಕೋ. ಎಷ್ಟೊಂದು ಇಳಿದು ಹೋಗಿದೀಯಾ? ತುಂಬ ಕೆಲಸ ಏನಮ್ಮ? ಪ್ರಯಾಣ ಬಹಳ ಕಷ್ಟವಾಗಿತ್ತಾ? ತುಂಬ ಸುಸ್ತಾಗಿರೋ ಹಾಗೆ ಕಾಣ್ತಿದೀಯಲ್ಲ. ಮೊದಲು ಕಾಫಿ ಕೊಡ್ತೀನಿ, ಆಮೇಲೆ ಊಟ ಮಾಡುವಂತೆ. ನಾನು ಹಾಗೆ ಇದ್ದೀನಲ್ಲಮ್ಮ. ಇಲ್ಲಿಂದ ಮುಂಬೈಗೆ ಹೋಗುವಾಗ ಎಷ್ಟು ವೆಯ್ಟ್ ಇದ್ನೋ ಅಷ್ಟನ್ನೇ ಮೇಂಟೈನ್ ಮಾಡ್ತಿದ್ದೀನಿ. ಕೆಲಸ ಹೆಚ್ಚೇನೋ ಇದೆ, ಆದರೆ ಚಾಲೆಂಜಿಂಗ್ ಆಗಿದೆ. ಕಷ್ಟ ಅನ್ನಿಸೋ ಕೆಲಸ ಅಲ್ಲ. ಫ್ಲೈಟ್ನಲ್ಲಿ ಬಂದಿದ್ದಲ್ವಾ, ಅಂಥ ಆಯಾಸ ಏನಾಗಿಲ್ಲ. ಅದೇನು ಅಷ್ಟು ದೊಡ್ಡ ಸೂಟ್ ಕೇಸ್ ತಂದಿದೀಯಲ್ಲ? ಇವರಲ್ಲೇ ಏನಾದರೂ ಕೆಲಸ ಸಿಗ್ತಾ? ಇನ್ಮೇಲೆ ಇಲ್ಲೇ ಇರ್ತೀಯಲ್ವಾ? ಆ ವಿಷಯ ಆಮೇಲೆ ಹೇಳ್ತೀನಿ. ಅದು ಸರಿ, ಅಪ್ಪ ಎಲ್ಲಿ ಕಾಣಿಸ್ತಿಲ್ಲ? ಕನ್ನಡಕ ತರ್ತೀನಿ ಅಂತ ರೂಮ್ಗೆ ಹೋದ್ರು. ನಾನು ಇಲ್ಲೇ ಇದ್ದೀನಿ ಅದಿತಿ. ನಮಸ್ಕಾರ ಅಪ್ಪ. ನನಗೆ ನಮಸ್ಕಾರ ಹೇಳ್ತಿದ್ದೀಯ? ನೀನೇನು ಬೇರೆಯವಳೆ? ಮಗಳು ತಂದೆಗೆ ನಮಸ್ಕಾರ ಹೇಳೋ ಕಾಲ ಬಂತಲ್ಲ. ತಮಾಷೆಗೆ ಹೇಳಿದೆ. ಬಹಳ ಕಾಲ ಆಯ್ತಲ್ಲ ನೀನು ಬಂದು, ಎಷ್ಟೋ ಯುಗಗಳಾಯಿತು ಅನ್ನೋ ಹಾಗಿದೆ. ಹಾಂ, ಅದೆಲ್ಲ ಇರಲಿ. ಮುಂಬೈಯಿಂದ ಯಾವಾಗ ಬಂದೆ? ಹೇಗೆ ಬಂದೆ? 5 ಗಂಟೆ ಫ್ಲೈಟಿಗೆ, ಅಲ್ಲಿಂದ ಟ್ಯಾಕ್ಸಿಯಲ್ಲಿ ಬಂದೆ. ಅಪ್ಪ ಅಮ್ಮ ಇಬ್ರಿಗೂ ಸಾರಿ ಹೇಳ್ತೀನಿ. 2 ವರ್ಷ ಊರಿಗೆ ಬರೋಕ್ಕಾಗಲಿಲ್ಲ. 2-3 ಸಲ ಬರ್ತೀನಿ ಅಂತ ಹೇಳಿದ್ದೆ, ಆದರೆ ಕೆಲಸದ ಬ್ಯುಸಿಯಲ್ಲಿ ಬರೋಕ್ಕಾಗಲಿಲ್ಲ. ಫೋನ್ ಕೂಡ ಮಾಡಲಾರ್ದಷ್ಟು? ಇಲ್ಲ ಇಲ್ಲ, ನನಗೆ ವಾರಕ್ಕೊಂದ್ಸಲ ಫೋನ್ ಮಾಡ್ತಾ ಇದ್ಲು. ಹೌದೇ? ಹಾಗಾದರೆ ನನ್ನನ್ನು ಮಾತ್ರ ಮರ್ತು ಬಿಟ್ಲಾ ಮಗಳು? ನಾನು ಫೋನ್ ಮಾಡಿದಾಗಲೆಲ್ಲ ಅವಳು ಫೋನು ಎಂಗೇಜ್ ಆಗಿರ್ತಿತ್ತು. ಬಿಜಿ ಬಿಜಿ ಬಿಜಿ. ಮುಂಬೈಯಲ್ಲಿ ಜನಕ್ಕೆ ನಡೆಯೋಕೆ ಟೈಮ್ ಇಲ್ಲ ಅಂತ ಕಾಣಿಸುತ್ತೆ. ಬಹುಶಃ ಟೈಮ್ ಸಾಲದು ಅಂತ ಎಲ್ಲ ಓಡ್ತಾರೇನೋ. 2 ವರ್ಷದಲ್ಲಿ ಮನೆಗೂ ಬರೋಕೆ ಟೈಮ್ ಸಿಗ್ಲಿಲ್ವಾ ಅದಿತಿ? ಈಗ ಬಂದಿದ್ದೀನಲ್ಲ. ಬಂದಿದೀಯ.
ಬಂದಿದ್ದೀಯ, ನಿಜವಾಗ್ಲೂ ಬಂದಿದ್ದೀಯ. ಅಂತೂ ಹೇಗೋ ಬಿಡು ಮಾಡಿಕೊಂಡು ದೊಡ್ಡ ಮನಸ್ಸು ಮಾಡಿ ಬಂದಿಯಲ್ಲ, ನಾವು ಪುಣ್ಯವಂತರು. ಹಂಗಿಸ್ತಾ ಇದೀಯಾ ಅಪ್ಪ? ಓ ಪ್ಲೀಸ್, ಮೊದಲು ಊಟ ಮಾಡೋಣ, ಆಮೇಲೆ ಮಾತು. ಆದರೆ ಮುಂಬೈಯಲ್ಲಿ ಓಡ್ತಾ ಮಾತಾಡ್ತಾನೇ ಊಟ ಮಾಡ್ತಾರೆ ಅಲ್ವಾ ಮಗಳೇ? 2 ವರ್ಷದ ಮೇಲೆ ಬಂದಿದ್ದೀನಿ ಅಂತ ಅಣಕಿಸ್ತಿದ್ಯಾ ಅಪ್ಪ? ಮೊದಲು ಊಟ, ಆಮೇಲೆ ಮಾತು. ಕೈ ತೊಳೆದು ಬರ್ತೀನಿ. ಅಲ್ಲೇ ಟವಲ್ಲು ಇದೆ ರೀ. ಅಪರೂಪಕ್ಕೆ ಮಗಳು ಬಂದಿದ್ದಾಳೆ, ಅವಳನ್ನ ಸೂಕ್ಷ್ಮವಾಗಿ ನಿಭಾಯಿಸಬೇಕು. ನಿಮ್ಮ ಮಾತಿನ ವರ್ಷೆ ನನಗೆ ಸರಿ ಕಾಣಿಸ್ತಿಲ್ಲ. ಆದರೆ ಅವಳು ಮಾಡಿರೋದು ಸರಿನಾ? ಅಲ್ಲ, ಸರಿ ಅಂತ ನಾನು ಹೇಳ್ತಿಲ್ಲ, ಆದರೆ ನಾವು ಅವಳನ್ನು ಹೆತ್ತವರು ಸಹಿಸ್ಕೋಬೇಕು. ಅವಳು ಬರ್ತಿದ್ದಾಳೆ. ಎಲ್ಲ ಮೊದಲಿನ ಹಾಗೆ ಇದೆ, ಏನೇನೂ ಬದಲಾಗಿಲ್ಲ. ಆ ವಾಶ್ ಬೇಸಿನು, ಟ್ಯಾಪು ಎಲ್ಲ ಬದಲಾಗಿರೋದು. ಟವಲ್ ಉಪಯೋಗಿಸಿದ್ಯಾ? ಬಾ ಊಟ ಮಾಡು. ನಿಂಗೆ ಇಷ್ಟ ಅಂತ ಶಾವಿಗೆ ಪಾಯಸ ಮಾಡಿದ್ದೀನಿ, ತಿನ್ನು. ಸರಿ. ಇನ್ನೊಂದು ಚಪಾತಿ ಹಾಕ್ಲಾ? ಆಯ್ತು. ಸಾಕು ಸಾಕು. ಅಮ್ಮ, ಅಪ್ಪ, ನಾನು ಒಂದು ವಿಷಯ ಹೇಳಬೇಕು, ಅದಕ್ಕೆ ಅಂತಲೇ ಬಂದಿದ್ದೀನಿ. ಏನದು? ನಾನು ಮುಂದಿನ ವಾರ ಜರ್ಮನಿಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಬಿಸ್ನೆಸ್ ಆಪರೇಷನ್ ನೋಡ್ಕೊಳ್ಬೇಕು. ಈಗ ನಾವು ಜರ್ಮನಿಯಲ್ಲೂ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀವಿ. ಜರ್ಮನಿಗೆ? ಸಂತೋಷ. ಅದೇನು ಇದ್ದಕ್ಕಿದ್ದ ಹಾಗೆ? ಎಷ್ಟು ದಿವಸ ಅಲ್ಲಿರ್ಬೇಕಾಗತ್ತೆ? ದಿವಸ ಅಲ್ಲ, ವರ್ಷಗಳು. ಬಹುಶಃ 4-5 ವರ್ಷಗಳಾದರೂ ಅಲ್ಲಿ ಇರಬೇಕಾಗತ್ತೆ. 4-5 ವರ್ಷ? ಇನ್ನೂ ಹೆಚ್ಚಾಗಬಹುದು. ಒಬ್ಳೇ ಅಲ್ಲಿ ಹೇಗಿರ್ತೀಯ? ದೇಶ ಬೇರೆ, ಭಾಷೆ ಬೇರೆ, ಅವನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀಯ? ಹೌದು ಅದಿತಿ, ಅಲ್ಲಿನವರು ಬರೀ ಜರ್ಮನಿನೇ ಮಾತಾಡ್ತಾರಂತೆ, ಇಂಗ್ಲೀಷು ಬರಲ್ವಂತೆ. ಅಲ್ಲಿ ಹೇಗಮ್ಮ ಮ್ಯಾನೇಜ್ ಮಾಡ್ತೀಯಾ? ಜೊತೆಗೆ ರೋಹನ್ ಇರ್ತಾನೆ. ರೋಹನ್? ಯಾರವನು? ನನ್ನ ಪಾರ್ಟ್ನರ್. ನಾವು 1 ವರ್ಷದಿಂದ ಜೊತೆಲೇ ಇದ್ದೀವಿ. ಲಿವ್ ಇನ್ ರಿಲೇಶನ್ಶಿಪ್. ಸಿಡಿಲ್ ಹೊಡಿತು, ಇಲ್ಲೇ ಹತ್ತಿರದಲ್ಲೇ ಹೊಡಿತು ಅನ್ನೋ ಹಾಗಿತ್ತು. ಹೌದು, ಸಿಡಿಲು ಇಲ್ಲೇ ಈ ಮನೆಯೊಳಗೆ ಹೊಡೀತು. ಐ ಆಮ್ ಸಾರಿ ಅಪ್ಪ, ಐ ಆಮ್ ಸಾರಿ ಅಮ್ಮ. ನಿಮಗೆ ಶಾಕ್ ಆಗಿದೆ, ನಂಗೆ ಗೊತ್ತು. ಇದು ನಿಮಗೆ ವಿಚಿತ್ರವಾಗಿ ಕಾಣಿಸ್ಬಹುದು, ಆದರೆ ಇದೆಲ್ಲ ಈಗ ಸಾಮಾನ್ಯ. ಸಮಯ ಸರಿದ ಹಾಗೆ ಜಗತ್ತು ಬದಲಾಗ್ತಿದೆ. ಆದರೆ ನಮ್ಮ ಜಗತ್ತು ಬದಲಾಗಿಲ್ಲ ಅದಿತಿ. ಬದಲಾಗಿರೋದು ನಿನ್ನ ಜಗತ್ತು. ಮದುವೆ ಇಲ್ಲದೆ ಗಂಡಸನ ಜೊತೆಯಲ್ಲಿ ವಾಸ. ಅವನು ಗಂಡ ಅಲ್ಲ, ಪಾರ್ಟ್ನರ್. ದೇವ್ರೆ, ಏನಾಗ್ತಿದೆ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ? ಇಡೀ ಪ್ರಪಂಚಕ್ಕೆ ಧರ್ಮ ಸಂಸ್ಕೃತಿಗಳನ್ನು ಕೊಟ್ಟ ನನ್ನ ದೇಶದಲ್ಲಿ ನನ್ನ ಮಗಳ ಬಾಯಿಂದಲೇ ಇದನ್ನು ಕೇಳಬೇಕಾಗಿ ಬಂತಲ್ಲ. ಎಲ್ಲೋ ದೂರದಲ್ಲಿ ಏನೇನೋ ನಡೀತಿದೆ ಅಂದ್ಕೊಂಡಿದ್ದೆ, ಆದರೆ ಇಲ್ಲೇ ನನ್ನ ಮನೇಲೆ ನನ್ನ ಮಗಳು, ನಾವು ಬೆಳೆಸಿದ ಮಗಳು ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ದರೆ ಹೊತ್ತಿ ಉರಿದರೆ ನಿಲ್ಲಬಹುದೇ? ಕ್ಷಮಿಸಿ, ನಿಮಗವೆಲ್ಲ ವಿಚಿತ್ರವಾಗಿ ಕಾಣಿಸುತ್ತೆ. ಹೌದು, ನಾವು ಅಂದರೆ ನಾನು ಮತ್ತೆ ರೋಹನ್ ಮದುವೆ, ಗಂಡ ಹೆಂಡತಿ ಇಂಥ ಹಣೆಪಟ್ಟಿಗಳನ್ನ ನಂಬೋದಿಲ್ಲ. ಆದರೆ ನಮ್ಮಿಬ್ಬರಲ್ಲಿ ಪ್ರೀತಿ ಇದೆ. ಸಾಕು ಸಾಕು, ಇಂಥ ಮಾತು ನಿನಗೆ ಶೋಭೆ ತರೋದಿಲ್ಲ. ನಿನ್ನನ್ನು ನಾವು ಹೇಗೆ ಬೆಳೆಸಿದೋ ನೆನ್ಪು ಮಾಡ್ಕೋ. ಸಮಾಜ, ಸಂಸ್ಕೃತಿ, ಧರ್ಮ ಅಂತ ನಾವು ಕಲಿಸಿದ್ದೆಲ್ಲ ಗಾಳಿಗೆ ತೂರ್ಬಿಟ್ಟಿಯಲ್ಲ ಅದಿತಿ. ನಿನ್ನ ಮಾತುಗಳಲ್ಲ, ಚೂರಿ ಇರಿತಗಳು. ರೀ, ದಯವಿಟ್ಟು ಮೊದಲು ಊಟ ಮುಗಿಲಿ, ಅಲ್ಲಿವರೆಗೂ ದಯವಿಟ್ಟು ಮಾತು ನಿಲ್ಲಿಸಿ. ಆಗಲಿ, ಊಟದ ಸಮಯದಲ್ಲಿ ಶಾಂತವಾಗಿರಬೇಕು. ಇಲ್ದಿದ್ರೆ ಊಟ ವಿಷ ಆಗುತ್ತೆ ಅಂತ ಅಂತಿದ್ರು ಹಿರಿಯರು. ತಗೋ ಅದಿತಿ, ತಿನ್ನು, ಊಟ ಮಾಡು. ಸಾಕು ಅಮ್ಮ. ಸದ್ಯ ನೆಮ್ಮದಿಯಾಗಿ ಮುಗೀತು ಊಟ. ಅದಿತಿ, ನೀನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊ, ಮಾತಾಡೋದೆಲ್ಲ ಆಮೇಲೆ ಇರಲಿ. ಇಲ್ಲ ಅಮ್ಮ, ನಾನು ಇವತ್ತೇ ಹೊರಡಬೇಕು. ಇಲ್ಲಿರೋದು ಇನ್ನು ಕೆಲವು ಗಂಟೆಗಳಷ್ಟೇ. ಹೊರಡಬೇಕು? ಎಲ್ಲಿಗೆ? ಏರ್ಪೋರ್ಟಿಗೆ. ರೋಹನ್ ಕೂಡ ಬಂದಿದ್ದಾನೆ.
ಅವನು ತನ್ನ ತಂದೆ ತಾಯಿಗಳನ್ನ ನೋಡೋಕೆ ಬಂದಿದ್ದಾನೆ. ಇಬ್ಬರು ರಾತ್ರಿ 10ಕ್ಕೆ ಫ್ಲೈಟಲ್ಲಿ ಜರ್ಮನಿಗೆ ಪ್ರಯಾಣಿಸ್ತೀವಿ. ಇಂಟರ್ನ್ಯಾಷನಲ್ ಫ್ಲೈಟ್ಗೆ 3 ಗಂಟೆ ಮುಂಚೆನೇ ಚೆಕ್ ಇನ್ ಮಾಡಬೇಕು. ಏರ್ಪೋರ್ಟಿಗೆ ಟ್ಯಾಕ್ಸಿಯಲ್ಲಿ ಪ್ರಯಾಣ ಕೂಡ ಇದೆ. ಅದಕ್ಕೆ ಹೆಚ್ಚು ಸಮಯ ಇಲ್ಲ. ಏನು, ರೋಹನ್ ಕೂಡ ಬಂದಿದ್ದಾರಾ? ಅವರನ್ನು ಇಲ್ಲಿಗೆ ಕರಿ. ಇಲ್ಲಿಂದಲೇ ಇಬ್ಬರು ಒಟ್ಟಿಗೆ ಏರ್ಪೋರ್ಟಿಗೆ ಹೋಗ್ಬೋದು. ಉಮಾ, ಮಾತಿನ ಮೇಲೆ ಹಿಡಿತಾ ಇರಲಿ. ಅವನನ್ನು ಯಾಕೆ ಕರಿತೀಯ? ಈ ಮಹಾತಾಯಿ ಹೇಳಿದ್ದನ್ನೇ ಪಥ್ಯ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಇನ್ನು ಆ ಮಹಾರಾಯ ಬೇರೆ ಇಲ್ಲಿಗೆ ಬರಬೇಕೆ? ಆತ ಇಲ್ಲಿಗೆ ಬರಬಾರದು. ಕೇಳಿದ್ಯಾ ಅಮ್ಮ ಅಪ್ಪನ ಮಾತನ್ನ? ಮರ್ಯಾದೆ ಕಳ್ಕೊಳ್ಳೋಕೆ ಅವನು ಬರಬೇಕಾ? ಮರ್ಯಾದೆ? ನಾನು ರೋಹನ್ನ ನೋಡಬೇಕು. ಉಮಾ, ಆ ಹೆಸರು ಎಂದು ನಿನ್ನ ಬಾಯಿಂದ ಬರಬಾರದು. ನೋಡಿ, ನಾನು ನಿಮ್ಮ ಪತ್ನಿ. ನನ್ನ ಮಾತಿಗೆ, ಅಭಿಪ್ರಾಯಕ್ಕೆ ಈ ಹಿಂದೆ ನೀವೆಂದೂ ಬೆಲೆ ಕೊಟ್ಟಿಲ್ಲ. ಆದರೆ ಇವತ್ತು ನನ್ನ ಮಾತಿಗೆ ಗೌರವ ಕೊಡಬೇಕು. ಇದು ಬೇಡಿಕೆ ಅಲ್ಲ, ಪತ್ನಿಯಾಗಿ ನನ್ನ ಅಧಿಕಾರ. ಪ್ಲೀಸ್ ಅಪ್ಪ, ಪ್ಲೀಸ್ ಅಮ್ಮ, ನನ್ನಿಂದ ನೀವು ಜಗಳ ಆಡೋದು ಬೇಡ, ಪ್ಲೀಸ್. ರೀ, ಸ್ವಲ್ಪ ಸಮಾಧಾನದಿಂದ ಮಾತಾಡಿ. ರೋಹನ್ ಇಲ್ಲಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ನಿಮಗೆ ಅವನು ಇಷ್ಟ ಆಗದಿದ್ರೆ ನಾನು ಇಷ್ಟಪಡಬಾರ್ದು ಅನ್ನೋದು ಯಾವ ನ್ಯಾಯ ಹೇಳಿ? ಏನಾದರೂ ಮಾಡ್ಕೋ. ಅವನು ಬಂದಾಗ ನನ್ನ ಈಚೆ ಕರಿಬೇಡ. ಆಗಲಿ, ನಿಮ್ಮನ್ನು ಕರೆಯೋದಿಲ್ಲ. ಅದಿತಿ, ನೀನು ಬೇಜಾರು ಮಾಡ್ಕೋಬೇಡಮ್ಮ. ನಿಮ್ಮ ಅಪ್ಪನ ಮಾತು ಮನಸ್ಸಿಗೆ ಹಚ್ಕೋಬೇಡ. ಜರ್ಮನಿನಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ? ಸ್ಟುಟ್ಗಾರ್ಟ್ ಅಂತ ಸಿಟಿ. ಕೆಲವು ತಿಂಗಳು ಕಳೆದ ಮೇಲೆ ನಿಮ್ಮನ್ನು ಕರೆಸ್ಕೊಳ್ತೀನಿ. ನಾನು ಬರೋದಿಲ್ಲ. ನಿನ್ನ ತಾಯಿನ ಬೇಕಾದರೆ ಕರೆಸ್ಕೋ. ಅದಕ್ಕಿನ್ನೂ ಟೈಮ್ ಇದೆ. ಅಷ್ಟರಲ್ಲಿ ಬದಲಾವಣೆಗಳಾಗ್ತವೆ. ನಾನು ರೋಹನ್ ಮದುವೆ ಆದರೂ ಆಗಬಹುದು. ನಿಲ್ಸು ಅದಿತಿ, ಈ ಪ್ರಲಾಪ ಕೇಳಲಾರೆ. ಒಟ್ಟಿಗೆ ಇದ್ದು ಆಮೇಲೆ ಮದುವೆ ಅಂತೆ. ಅದಿತಿ, ತಕ್ಷಣಕ್ಕೆ ಅಲ್ಲಿ ನಿನಗೆ ಕೆಲವು ಪಾತ್ರೆ, ಅಡುಗೆ ಸಾಮಾನುಗಳು ಬೇಕಾಗಬಹುದು. ಅಲ್ಲಿ ಎಂಥವು ಸಿಗ್ತಾವೋ ಏನೋ. ಅವ್ನು ಕೊಂಡ್ಕೊಳ್ಳೋ ಅಷ್ಟು ಟೈಮ್ ಕೂಡ ನಿನಗಿರುತ್ತೋ ಇಲ್ವೋ. ಈಗ ತಕ್ಷಣಕ್ಕೆ ಅಂತ ಕೆಲವು ಪಾತ್ರೆ, ಪಡಗ ಮನೆಯಿಂದಲೇ ತಗೊಂಡು ಹೋಗ್ಬಿಡು. ಅದ್ರ ಅಗತ್ಯ ಇಲ್ಲಮ್ಮ. ನಾವಿಬ್ಬರೂ ದುಡಿತಿದ್ದೀವಿ. ಅವೆಲ್ಲ ಕೊಂಡ್ಕೊಳ್ಳೋದು ದೊಡ್ಡ ಕಷ್ಟವೇನಲ್ಲ. ಅಲ್ಲೂ ಎಲ್ಲವೂ ಸಿಗ್ತವಂತೆ. ಜೊತೆಗೆ ನಮಗೆ ಫರ್ನಿಶ್ಡ್ ಮನೆ ಕೊಡ್ತಿದ್ದಾರೆ. ಅಪ್ಪ, ಅಮ್ಮ, ನಿಮ್ಮಿಬ್ರಿಗೂ ಬಟ್ಟೆಗಳನ್ನ ತಂದಿದ್ದೀನಿ. ಅಮ್ಮ, ನಿನಗೆ 2 ಬನಾರಸ್ ಸೀರೆಗಳನ್ನ ತಂದಿದ್ದೀನಿ. ನಿನ್ಗಿಷ್ಟವಾಗೋ ಕಲರ್ನೇ ಆರಿಸಿ ತಂದಿದ್ದೀನಿ. ಅಪ್ಪ, ನಿಮಗೂ ಬನಾರಸ್ ಪಂಚೆ ಮತ್ತು ಜುಬ್ಬಗಳನ್ನ ತಂದಿದ್ದೀನಿ. ನನಗದರ ಅವಶ್ಯಕತೆ ಇಲ್ಲ. ರೀ, ಮಗಳು ಪ್ರೀತಿಯಿಂದ ತಂದಿದ್ದಾಳೆ, ಅದ್ರ ಮೇಲೆ ಯಾಕೆ ಕೋಪ? ಮತ್ತೆ ಹಣಕಾಸಿನ ತೊಂದರೆ ಏನಾದರೂ ಬಂದರೆ ಫೋನ್ ಮಾಡಿ ಹಣ ಕಳಿಸ್ತೀನಿ. ಓಹೋ, ಋಣ ತೀರಿಸೋ ಪ್ರಯತ್ನ? ನಿನ್ನ ಹಣದ ಅವಶ್ಯಕತೆ ನನಗಿಲ್ಲ. ಸರ್ಕಾರ ಪೆನ್ಷನ್ ಕೊಡುತ್ತೆ, ಅದು ನಮ್ಮಿಬ್ಬರ ಜೀವನಕ್ಕೆ ಸಾಕು. ಸಾಕಾಗದಿದ್ರು ನಿನ್ನ ಹಣಕ್ಕೆ ನಾನು ಕೈ ಚಾಚೋಲ್ಲ. ಯಾಕಿಷ್ಟು ಒರಟು ಮಾತುಗಳನ್ನ ಆಡ್ತೀರಿ? ಅವಳ ಮಾತು ಇಷ್ಟವಾಗದಿದ್ರೆ ಸುಮ್ಮನಾದರೂ ಇರಿ. ಅಮ್ಮ, ಸೂಟ್ ಕೇಸ್ ಓಪನ್ ಮಾಡ್ತೀನಿ. ಇಲ್ಲಿ ಬೇಡ, ರೂಮಿಗೆ ಹೋಗೋಣ ನಡಿ. ದೇವರೇ, ನಾನೇನು ಪಾಪ ಮಾಡಿದ್ದೆ? ಎಂಥ ಶಿಸ್ತುಬದ್ಧವಾಗಿ ಜೀವನ ನಡೆಸಿದೆ. ಅದಿತಿ ಎಂದೂ ದಾರಿ ತಪ್ಪದಂತೆ ತಿದ್ದಿ ತೀಡಿ ಅವಳ ವ್ಯಕ್ತಿತ್ವವನ್ನು ಬೆಳೆಸಿದೆ. ಅವಳು MBA ಗ್ರ್ಯಾಜುಯೇಷನ್ನಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ಲು. ಅವಳನ್ನು 2 ಮಾತಾಡೋಕೆ ಕಾಲೇಜಿನವರು ಕೇಳಿದಾಗ ನನ್ನ ಬದುಕಿನ ಹೀರೋ ಎಂದಿದ್ಲು. ಕೇಳಿ ಹೃದಯ ತುಂಬಿ ಬಂದಿತ್ತು. ಈಗ ಏಕಾಏಕಿ ನಾನು ಅವಳ ಪಾಲಿಗೆ ವಿಲನ್ ಆಗಿಬಿಟ್ನಲ್ಲ. ಇದೆಂತಹ ಕಾಲಧರ್ಮ. ನಾನು ಸರಿಯೋ ಅವಳು ಸರಿಯೋ? ಉಮಾ ಹೇಗೋ ಎಲ್ಲ ಒಪ್ಪೋ ಹಾಗೆ ಮಾತಾಡ್ತಿದ್ದಾಳೆ. ನನಗೆ ಯಾಕೆ ಹಾಗಾಗ್ತಿಲ್ಲ? ಅಮ್ಮ, ಈ ಕಲರ್ ನಿನ್ಗಿಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ ಅದಿತಿ. ಇದೆಲ್ಲ ಯಾಕೆ ತರಕ್ಕೆ ಹೋದೆ? ನೀನಿನ್ನೂ ಜರ್ಮನಿನಲ್ಲಿ ಬದುಕು ಕಟ್ಕೋಬೇಕು. ಅದೆಲ್ಲ ಕಷ್ಟ ಅಲ್ಲ. ಈಗ ಚೆನ್ನಾಗಿ ದುಡಿಮೆ ಇದೆ. ಅಪ್ಪ ಏನಾದರೂ ಅಂದ್ಕೊಳ್ಳಿ, ಹಾಗಾಗಿ ಹಣ ಕಳಿಸ್ತೀನಿ. ಬೇಡ ಬೇಡ, ನಮ್ದು ನಾವು ನೋಡ್ಕೋತೀವಿ. ಅಮ್ಮ, ವಯಸ್ಸಾಗ್ತಾ ಆರೋಗ್ಯ ಹೀಗೆ ಇರಲ್ಲ, ಖರ್ಚು ಜಾಸ್ತಿ ಇರುತ್ತೆ. ನನ್ನ ಸಮಾಧಾನಕ್ಕಾದರೂ ಹಣ ಕಳಿಸ್ತೀನಿ. ನಿಮ್ಮ ಅಪ್ಪನಿಗೆ ಗೊತ್ತಾದರೆ ಕಿರ್ಚಾಡ್ತಾರಮ್ಮ. ಹಾಗಂತ ಸುಮ್ಮನಿರೋಕ್ಕಾಗತ್ತಾ?
ಅಪ್ಪನಿಗೆ ಅಂತ ಈ ಪಂಚೆ ಜುಬ್ಬ ಹೇಗಿದೆ? ತುಂಬ ಚೆನ್ನಾಗಿದೆ. ಆದರೆ ಆ ಮಾರಾಯ ಒಪ್ಕೋತಾನೋ ಇಲ್ವೋ. ಇಲ್ಲಿಟ್ಟು ಹೋಗ್ತೀನಿ. ಕ್ರಮೇಣ ಅಪ್ಪನ ಮನಸ್ಸು ಬದಲಾಗಬಹುದು. ಮರ್ತಿದ್ದೆ, ರೋಹನ್ಗೆ ಫೋನ್ ಮಾಡು, ಇಲ್ಲೇ ಬರಲಿ. ತಿನ್ನೋಕೆ ನಾನೇನಾದರೂ ಬೇಗ ಮಾಡಿಬಿಡ್ತೀನಿ. ಆ ಕಷ್ಟ ಎಲ್ಲ ತಗೋಬೇಡಮ್ಮ. ಅದೆಲ್ಲ ಇರಲಿ, ಮೊದಲು ಫೋನ್ ಮಾಡು. ಸರಿ. ಹೆಲೋ, ನಿನ್ನ ಕೆಲಸ ಎಲ್ಲ ಆಯ್ತಾ? ಏರ್ಪೋರ್ಟಲ್ಲಿ ಮೀಟ್ ಮಾಡೋಣ ಅಂದ್ಕೊಂಡಿದ್ವಲ್ಲ, ಅದು ಸ್ವಲ್ಪ ಬದಲಾಯಿಸೋಣ. ನೀನು ನಮ್ಮ ಮನೆಗೆ ಬಾ, ಅಮ್ಮ ನೋಡಬೇಕಂತೆ. ಇಲ್ಲ, ಏನೂ ತೊಂದರೆ ಇಲ್ಲ. ನಿಮ್ಮ ಪೇರೆಂಟ್ಸ್ ಏನಂದ್ರು? ನನ್ನ ವಿಷಯ ಹೇಳಲಿಲ್ವಾ? ಯಾಕೆ ಹೇಳಲಿಲ್ಲ? ಅದನ್ನು ಯಾಕೆ ಗುಟ್ಟಾಗಿಟ್ಕೊಂಡೆ? ನಾನು ಮಾತ್ರ ಇಲ್ಲಿ ಅಪ್ಪ ಕೋಪ ಮಾಡಿಕೊಂಡ್ರು ಎಲ್ಲ ಹೇಳಿದೆ. ಓಕೆ, ಇದು ಕಂಪ್ಲೇಂಟ್ ಅಲ್ಲ, ಆತ್ಮವಿಶ್ವಾಸ. ನಾವು ಸರಿಯಾಗಿದ್ದೀವಿ ಅನ್ನೋ ನಂಬಿಕೆ. ಓಕೆ, ಲೊಕೇಶನ್ ಕಳಿಸ್ತೀನಿ. ಎಷ್ಟೊತ್ತಾಗತ್ತೆ ಬರೋಕ್ಕೆ? ಹಾಂ, ಓಕೆ, ನಾನು ರೆಡಿಯಾಗಿರ್ತೀನಿ. ನೀನು ಬಂದ ತಕ್ಷಣ ಹೊರಡೋದೆ. ಅಮ್ಮ, ಅವನು ಬರ್ತಾನಂತೆ. ಆದರೆ ನೀನೇನು ಕೈ ಸುಟ್ಕೊಳ್ಳೋಕೆ ಹೋಗಬೇಡ. ಅವನು ಮನೇಲಿ ಊಟ ಮಾಡೇ ಬರ್ತಾನೆ. ಅದೆಲ್ಲ ಇರಲಿ, ಒಂದು ಕಿವಿ ಮಾತು ಹೇಳ್ತೀನಿ. ಗಂಭೀರವಾಗಿ ಕೇಳಿಸ್ಕೊಂಡು ಅದನ್ನು ಸಾಧಿಸೋಕೆ ಪ್ರಯತ್ನ ಮಾಡು. ಆಗಲಿ, ಅದೇನು ಹೇಳು. ಸದ್ಯಕ್ಕೆ ನೀನು ಮತ್ತು ರೋಹನ್ ಇಬ್ಬರು ಪರಸ್ಪರ ಆಕರ್ಷಣೆಯಿಂದ ಒಟ್ಟಿಗೆ ಇದ್ದೀರಿ. ಈ ಆಕರ್ಷಣೆ ಹೆಚ್ಚು ಕಾಲ ಉಳಿಯೋದಿಲ್ಲ. ಆಗ ಗಂಡಸರ ಮನಸ್ಸು ಚಂಚಲವಾಗತ್ತೆ. ಅಷ್ಟರೊಳಗೆ ಅವನನ್ನು ಮದುವೆಗೆ ಒಪ್ಪಿಸ್ಬಿಡು. ನಾವಿಲ್ದಿದ್ರೂ ಚಿಂತೆ ಇಲ್ಲ, ಇಬ್ಬರು ಮದುವೆ ಮಾಡ್ಕೊಳ್ಳಿ. ಬೇಗ ಒಂದೆರಡು ಮಕ್ಕಳಾಗಲಿ. ಮದುವೆ ಒಂದು ಪವಿತ್ರ ಬಂಧನ. ಅದು ಲಿವ್-ಇನ್ ಸಂಬಂಧದ ಹಾಗೆ ಸುಲಭವಾಗಿ ಕಿತ್ತು ಹೋಗುವಂಥದ್ದಲ್ಲ. ಆಳವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಇಬ್ಬರನ್ನು ಒಂದಾಗಿಸುವಂಥ ಸಾಮಾಜಿಕ ಮತ್ತು ನೈತಿಕ ವ್ಯವಸ್ಥೆ ಅದು. ಆ ಒಂದು ವ್ಯವಸ್ಥೆಯಷ್ಟು ಬೇರೆ ಯಾವ ಸಂಬಂಧವೂ ಗಟ್ಟಿಯಾಗಿ ಉಳಿಯೋದಿಲ್ಲ. ನಿಧಾನಕ್ಕೆ ಯೋಚನೆ ಮಾಡು. ಆಗಲಿ, ಯೋಚಿಸ್ತೀನಿ. ಆದರೆ ಅಪ್ಪನ ಮನಸ್ಸು ಕಾಲಕ್ಕೆ ಎಲ್ಲವನ್ನೂ ಬದಲಾಯಿಸೋ ಶಕ್ತಿ ಇದೆ. ಬಹುಶಃ ಅವರು ಬದಲಾಗಬಹುದು, ಬದಲಾಗ್ತಾರೆ ಅನ್ನೋ ಭರವಸೆ ಇದೆ ನನಗೆ. ಸರಿ ಅಮ್ಮ, ಈ ಸೂಟ್ಕೇಸ್ ಸರಿಯಾಗಿ ಪ್ಯಾಕ್ ಮಾಡ್ಕೊಂಡು ಆಚೆ ಬರ್ತೀನಿ. ರೋಹನ್ ಬರಬಹುದು. ಹಾಂ, ಆಚೆ ನಿಮ್ಮಪ್ಪ ಏನು ಮಾಡ್ತಿದ್ದಾರೋ ನೋಡ್ತೀನಿ. ರೀ ರೀ ಓ, ಇಲ್ಲೇ ಇದ್ದೀರಾ? ಇನ್ನೆಲ್ಲಿಗೆ ಹೋಗಲಿ, ಆಚೆ ಮಳೆ ನಿಂತಿಲ್ಲ. ನಿಂತಿದ್ರೆ ಆಚೆ ಹೋಗಿ ಅಡ್ಡಾಡಿ ಬರ್ತಿದ್ದೆ. ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಆಗ್ತಿತ್ತು. ಯಾಕೆ ಇಷ್ಟು ಕೋಪ? ಯಾಕೆ ಕೋಪ? ಈಗಾಗಿರೋದನ್ನು ತನ್ನಿಗೆ ಹೇಗೆ ಒಪ್ಕೊಳ್ಳಿ? ಅವರು ತುಂಬ ಮುಂದುವರೆದಿದ್ದಾರೆ. ಇಷ್ಟಾದ ಮೇಲೆ ನಾವೇ ಸ್ವಲ್ಪ ಹೊಂದಿಕೊಂಡು ಹೋಗಬೇಕು. ಹೊಂದಿಕೊಂಡು? ನೀನು ಹೀಗೆ? ದೇವರೇ, ಇವರ ಹೊಂದಾಣಿಕೆಗೆ ನೈತಿಕತೆ ಇದೆಯೇ? ಸಮಾಜ ಇದನ್ನು ಒಪ್ಪುತ್ತಾ? ನಮ್ಮ ನೆಂಟರಿಷ್ಟು ಒಪ್ತಾರ? ಅವರ ಮುಂದೆ ತಲೆ ಎತ್ತಿ ಓಡಾಡೋಕ್ಕೆ ಆಗುತ್ತಾ? ಇಂಥ ಸಂಬಂಧಕ್ಕೆ ಮಾನ್ಯತೆ ಇದೆಯಾ? ಹೊಂದಾಣಿಕೆ ಅಂತೀಯಲ್ಲ, ಅದು ಅಪಹಾಸ್ಯ. ಪ್ಲೀಸ್, ಅವಳಿರೋದು ಇನ್ನು ಕೆಲವೇ ಗಂಟೆಗಳು. ಈಗ ಆಗಿರೋದನ್ನು ಹಿಂತಿರುಗಿಸೋಕ್ಕೆ ಸಾಧ್ಯ ಇಲ್ಲ. ಅವಳಿಗೂ ಸ್ವತಂತ್ರವಾಗಿ ಯೋಚಿಸೋ ಶಕ್ತಿ ಇದೆ, ಬದುಕು ರೂಪಿಸ್ಕೊಳ್ಳೋ ಶಕ್ತಿ ಇದೆ. ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಸ್ವಲ್ಪ ಕಾಲ ಅವಳ ಮುಂದೆ ಏನು ಮಾತಾಡಬೇಡಿ. ಈಗ ರೋಹನ್ ಕೂಡ ಬರ್ತಾರೆ, ಅವ್ರ ಮುಂದೆ ಕೂಡ ನಿಮ್ಮ ಅಸಮಾಧಾನನೆಲ್ಲ ತೋರಿಸ್ಕೋಬೇಡಿ. ರೋಹನ್ ಹೊರಟಿದ್ದಾನೆ, ಇನ್ನೇನು ಸ್ವಲ್ಪ ಹೊತ್ತಿಗೆ ಬರ್ತಾನೆ. ಅವ್ನು ಬಂದ ತಕ್ಷಣ ನಾನು ಹೊರಡ್ತೀನಿ. ರೀ, ನಾನು ಹೇಳಿದ ಮನಸ್ಸಿನಲ್ಲಿರಲಿ. ಮನೆಗೆ ಬಂದವ್ರು ಯಾರೇ ಆದರೂ ಅವ್ರನ್ನ ಸೌಜನ್ಯದಿಂದ ಮಾತಾಡಿಸೋದು ನಮ್ಮ ಸಂಸ್ಕೃತಿ. ಓಹೋ, ಸಂಸ್ಕೃತಿ ಬಗ್ಗೆ ನನಗೆ ಹೇಳ್ತಿದ್ಯಾ? 35 ವರ್ಷ ಸಾವಿರಾರು ಮಕ್ಕಳನ್ನು ತಿದ್ದಿ ತೀಡಿ ಸಂಸ್ಕಾರವಂತರನ್ನಾಗಿ ಮಾಡಿದ್ದೀನಿ. ಆದರೆ ನನ್ನ ಮಗಳೇ, ಇನ್ನು ನನ್ನನ್ನು ತಡಿಬೇಡ ಉಮಾ. ಅದಿತಿ, ಇಂಥವೆಲ್ಲ ಒಂದಿಷ್ಟು ನಾಚಿಕೆ ಸಂಕೋಚ ಇಲ್ಲದೆ ಹೇಗೆ ಹೇಳಿದೆ? ಹೇಳೋಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು? ಅಪ್ಪ, ನಾನು ಪ್ರಾಮಾಣಿಕತೆ, ಶುದ್ಧ ಮನಸ್ಸಿದ್ರೆ ನಾಚಿಕೆ, ಸಂಕೋಚ ಯಾವ ಅಡ್ಡಿ ಮಾಡಲ್ಲ. ನೀವು ಕಲಿಸಿದ ಪಾಠಗಳನ್ನ ನಾನು ಮರ್ತಿಲ್ಲ. ಆದರೆ ನೀವು ಕಲಿಸಿದ ಮೌಲ್ಯಗಳನ್ನೇ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ನಾನು
ಗೌರವ, ಧರ್ಮ, ಸಂಸ್ಕೃತಿ ಅಂತ ಉತ್ಕೃಷ್ಟ ಮೌಲ್ಯಗಳ ಆಧಾರಿತ ಬದುಕು ಕಲಿಸಿದೆ. ನಾನು ಪ್ರಾಮಾಣಿಕವಾಗಿ ಬದುಕುವುದೇ ಉತ್ಕೃಷ್ಟ ಮೌಲ್ಯಗಳು ಎಂದು ನಂಬಿದ್ದೇನೆ. ನಮ್ಮ ಆಸೆ ಆಶೋತ್ತರಗಳನ್ನೆಲ್ಲ ನೀನು ನಾಶ ಮಾಡಿದೆ. ನಿನ್ನ ಅಮ್ಮ ಗರ್ಭಿಣಿ ಇದ್ದಾಗ ತನಗೆ ಗಂಡು ಮಗು ಬೇಕು ಅಂತಿದ್ಲು. ಆದರೆ ನಾನು ಹೆಣ್ಣು ಮಗುವನ್ನು ಬಯಸಿದ್ದೆ. ನೀನು ಹುಟ್ಟಿದಾಗ ಖುಷಿಯಾಗಿದ್ದೆ. ಸ್ಕೂಲಲ್ಲಿ ಸಿಹಿ ಹಂಚಿದ್ದೆ. ನಿನ್ನ ಬೆಳವಣಿಗೆಯ ಒಂದೊಂದು ಕ್ಷಣದಲ್ಲೂ ಸಂತೋಷಪಟ್ಟಿದ್ದೆ. ಜಾತ್ರೆ ಮುಂತಾದ ಕಡೆ ಹೆಗಲ ಮೇಲೆ ಹೊತ್ತು ತಿರುಗ್ತಿದ್ದೆ ಮಗಳೇ. ಮಗಳ ಪ್ರೀತಿಯೇ ಬೇರೆ, ಮಗ ತೋರಿಸುವ ಪ್ರೀತಿಯೇ ಬೇರೆ. ಮಗ ಕ್ರಮೇಣ ದೂರವಾಗುತ್ತಾ ಹೋಗ್ತಾನೆ. ಆದರೆ ಮಗಳು ಜೀವನ ಪರ್ಯಂತ ನಮ್ಮ ಆಸರೆಯನ್ನು ಬಯಸ್ತಾಳೆ ಅನ್ನಿಸ್ತು. ಹೆಣ್ಣು ಮಕ್ಕಳಿಗೆ ತವರಿನ ಮಾಧುರ್ಯ ಅನ್ನೋದು ವಿಶೇಷ. ಇವೆಲ್ಲ ನನ್ನ ನಂಬಿಕೆಯಾಗಿದ್ದು. ನಿನ್ನ ಮದುವೆಯ ಬಗ್ಗೆ ಕನಸು ಕಟ್ಟಿದ್ದೋ, ಮೊಮ್ಮಕ್ಕಳನ್ನು ಎತ್ತಿ ಆಡಿಸಬೇಕಂತಿದ್ದೋ, ಅದೆಲ್ಲ ನೀನು ನನ್ನನ್ನು ಚೆನ್ನಾಗಿ ಬೆಳೆಸಿದೆ, ರಕ್ಷಿಸಿದೆ. ನೀನು ತೋರಿಸಿದ ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೀನಿ. ನೀನು ಐಷಾರಾಮಿ ಜೀವನ ಕೊಡಲಿಲ್ಲ ಅನ್ನೋದು ಯಾವತ್ತೂ ನನ್ನ ಮನಸ್ಸಿಗೆ ಬಂದಿರಲಿಲ್ಲ. ಆದರೆ ನಾನಿದ್ದದ್ದು ಪಂಜರದಲ್ಲಿ ಅನ್ನೋದು ಮುಂಬೈಗೆ ಹೋದ ಮೇಲೆ ತಿಳಿತು. ಬಹುಶಃ ಪಂಜರದಾಚೆಯ ಜಗತ್ತು ನೋಡೋ ತೀವ್ರತೆ ಹೆಚ್ಚಾಗಿತ್ತು. ಪಂಜರ ಈಗ ಪಂಜರ ಅನ್ನಿಸ್ತಿದೀಯಾ? ಹೋಗಲಿ, ನಿನ್ನ ಈ ರೀತಿಯ ಬದುಕಿಗೆ ಜನ ಏನು ಹೇಳ್ತಾರೆ? ಜನ ಏನು ಹೇಳ್ತಾರೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನನಗೆ ನನ್ನ ಬದುಕು ಮುಖ್ಯ. ನಿಮಗೂ ಅಷ್ಟೇ ಅಲ್ವಾ? ಫ್ರೀಡಮ್ ಅಂದರೆ ನಿನ್ನಿಷ್ಟ ಬಂದ ಹಾಗೆ ನಡೆಯೋದು ಅನ್ನೋದು ಅಂತ ತಿಳ್ಕೊಂಡಿದ್ಯಾ? ಫ್ರೀಡಮ್ ಅಂದರೆ ನನ್ನ ಜೀವನವನ್ನು ನನ್ನದೇ ಆದ ರೀತಿಯಲ್ಲಿ ರೂಪಿಸ್ಕೊಳ್ಳೋದು. ನಾನು ನಿನಗೆ ಎಲ್ಲವನ್ನ ಕೊಟ್ಟೆ. ಶಿಕ್ಷಕನ ವೇತನದಲ್ಲಿ ನಿನಗೆ ಕೊರತೆಯಾಗದಂತೆ ನೋಡಿಕೊಂಡೆ. ನಿಜ, ಐಷಾರಾಮಿ ಜೀವನ ಕೊಡೋಕ್ಕಾಗಲಿಲ್ಲ. ಆದರೆ ನಿನ್ನ ವೈಯಕ್ತಿಕ ಬೇಡಿಕೆಗಳಿಗೆ ಎಂದೂ ಕೊರತೆ ಮಾಡಿಲ್ಲ ಮಗಳೇ. ನನಗೆ ನನ್ನ ಸಂಸಾರದ ಬಗ್ಗೆ ಗೌರವ ಇತ್ತು. ಈಗ ನೀವು ಆ ಗೌರವದ ಹೆಸರಲ್ಲಿ ನನ್ನನ್ನು ನಿಯಂತ್ರಿಸಬೇಕು ಅಂತಿದ್ದೀರಾ? ನಿಯಂತ್ರಣ ಅಲ್ಲ, ಇದು ಕುಟುಂಬ. ನೀನು ಹೇಳೋ ಫ್ರೀಡಮ್ ಸ್ವೇಚ್ಛಾಚಾರ. ನಿಮಗೆ ಭಯವಾಗ್ತಿದೆ, ಬದಲಾವಣೆಯ ಭಯ. ಗೌರವ ಪರಂಪರೆಗಳ ಸರಪಳಿಯಿಂದ ನನ್ನನ್ನು ಹಿಡಿಯಕ್ಕಾಗಲ್ಲ ಅನ್ನೋ ಹತಾಶೆ ಅಲ್ವೇ? ಹೋಗ್ಲಿ, ಕೊನೆ ಪಕ್ಷ ಅವನು ಸ್ವಜಾತಿಯವನ? ಅವನು ಮನುಷ್ಯ, ಗಂಡಸು, ಓದಿದವ, ಸುಸಂಸ್ಕೃತ. ಹೆಣ್ಣಿಗೆ ಗೌರವ ಕೊಡ್ತಾನೆ. ನನಗದು ಮುಖ್ಯ. ನಾವು ಹೀಗೆಲ್ಲ ಬದುಕಿಲ್ಲ ಅದಿತಿ. ಆ ರೀತಿ ಬದುಕೋದು ಇಲ್ಲ. ಈ ಮನೆಯಲ್ಲಿ ಅದೆಲ್ಲ ಸಾಧ್ಯವಿಲ್ಲ. ಆಗ ಬಹುಶಃ ಇದು ನನ್ನ ಮನೆಯಾಗಿ ಉಳಿಯೋದಿಲ್ಲ. ನೀನು ಬದಲಾಗೋದಿಲ್ವಾ? ಬದಲಾಗಿದ್ದೀನಿ, ಆದ್ರೆ ಅದು ನಿಮಗೆ ಪಥ್ಯವಾಗ್ತಿಲ್ಲ. ಓ, ದಯವಿಟ್ಟು ಇಬ್ರು ಸುಮ್ಮನಾಗಿ. ಇನ್ನೇನು ರೋಹನ್ ಕೂಡ ಬರ್ತಾನೆ. ಅವನ ಮುಂದೆ ಇವೆಲ್ಲ ಮಾತಾಡಬಾರ್ದು. ಎಲ್ಲ ಸುಮ್ಮನೆ ಕೂತು ರೋಹನ್ಗೋಸ್ಕರ ಕಾಯೋಣ. ರೀ, ನಾನು ಇಲ್ಲಿವರೆಗೆ ಕೆಲವು ವಿಷಯಗಳನ್ನು ಹೇಳಿರಲಿಲ್ಲ. ಈಗ ಅವನ್ನ ಹೇಳಬೇಕು ಅನ್ನಿಸ್ತಾ ಇದೆ. ನಿಮ್ಮನ್ನು ಮದುವೆ ಆದಾಗ ನನಗೆ ಬೇರೆ ಯಾವುದೇ ಆಯ್ಕೆ ಇರಲಿಲ್ಲ. ನನ್ನನ್ನು ಯಾರೂ ಏನೂ ಕೇಳಲಿಲ್ಲ. ಹೆಣ್ಣು ಎಲ್ಲವನ್ನೂ ಒಪ್ಕೋಬೇಕು ಅನ್ನೋ ಅಲಿಖಿತ ನಿಯಮ ನಮ್ಮ ಸಮಾಜದಲ್ಲಿದೆ. ಹಾಗೆಂದೇ ಎಲ್ಲಕ್ಕೂ ನಾನು ಹೊಂದ್ಕೊಂಡೆ. ಅದೇನೇ ಇರಲಿ, ನಾವು ಒಳ್ಳೆಯ ಬದುಕು ಕಟ್ಕೊಂಡು ಬದುಕಿದವಲ್ಲ. ಘನತೆ, ಗೌರವದಿಂದ, ತೃಪ್ತಿಯಿಂದ ಬದುಕಿದವು. ಹೌದು, ಆದರೆ ಅದು ಯಾವತ್ತೂ ಸ್ವಾತಂತ್ರ್ಯದ ಜೀವನ ಆಗಿರಲಿಲ್ಲ. ಉಮಾ, ನೀನು ನಿನ್ನ ಮಗಳ ಹಾಗೆ. ಅಮ್ಮ, ಗತಕಾಲದ್ದು ಈಗ ಯಾಕೆ ನೆನೆಸ್ಕೋತಿದ್ಯಾ? ಈಗಾಗಲೇ ನನ್ನ ವಿಷಯಕ್ಕೆ ಅಪ್ಪ ಡಿಸ್ಟರ್ಬ್ ಆಗಿದ್ದಾರೆ. ಈಗ ನೀನು ಕೂಡ. ಇಲ್ಲ, ಏನಾದರೂ ಆಗಲಿ, ನಾನು ಈಗ ಮಾತಾಡಲೇಬೇಕು. ಮಾತಾಡ್ತೀನಿ. ನನ್ನ ಮಾತು ಮುಗಿಲಿ. ಅದಿತಿ, ನಿನ್ನ ಧೈರ್ಯ ನನಗೆ ಗೊತ್ತು. ಆದರೆ ನಿನಗನ್ನಿಸಿದ್ದೇ ಸತ್ಯ ಅಂತ ಅಂದ್ಕೋಬೇಡ. ನಿನ್ನ ಅಪ್ಪ ನಿನ್ನನ್ನು ಕಳೆದುಕೊಳ್ಳೋ ಭಯದಲ್ಲಿದ್ದಾರೆ. ಅವಳು ಈಗಾಗಲೇ ನನ್ನ ಪಾಲಿಗೆ
ಕಳೆದು ಹೋಗಿದ್ದಾಳೆ. ಇಲ್ಲ ಅಪ್ಪ, ನಾನು ಕಳೆದು ಹೋಗಿಲ್ಲ. ನನ್ನ ದಾರಿಯನ್ನ ನಾನೇ ಗುರುತಿಸ್ಕೊಂಡಿದ್ದೀನಿ, ಆ ದಾರಿಯಲ್ಲಿ ನಡೀತಿದ್ದೀನಿ. ಆದರೆ ನಿಮ್ಮ ಮಗಳಾಗಿಯೇ ಉಳಿತಿದ್ದೀನಿ, ಮುಂದೆ ಕೂಡ. ಅಮ್ಮ, ಹೊರಡೋ ಸಮಯ ಹತ್ತಿರವಾಗ್ತಿದೆ. ತುಂಬ ಸಮಯದ ನಂತರ ನಿನ್ನ ಕೈ ರುಚಿ ನೋಡಿದೆ. ಥ್ಯಾಂಕ್ಸ್ ಅಮ್ಮ, ನಿನ್ನ ಕೈ ರುಚಿ ಒಂದಿಷ್ಟು ಬದಲಾಗಿಲ್ಲ. ಆದರೆ ನೀನು ತುಂಬ ಬದಲಾಗಿದ್ದೀಯ. ಇನ್ನು ನಿನ್ನ ಜೊತೆ ಹೆಚ್ಚು ವಾದ ಮಾಡೋಲ್ಲ. ಒಂದಿಷ್ಟು ಹೊತ್ತು ಏಕಾಂತ ಬೇಕಾಗಿದೆ. ಅಪ್ಪ, ಒಂದು ನಿಮಿಷ ನಿಲ್ಲಿ. ನನ್ನ ಮಾತು ಕೇಳಿಸ್ಕೊಂಡು ಹೋಗಿ. ಏನೋ? ನಿಮ್ಮ ಮೌಲ್ಯಗಳು ಗಡಿಗಳು, ಲಕ್ಷ್ಮಣ ರೇಖೆಗಳು. ಅವು ತಪ್ಪು ಅಂತ ನಾನು ಹೇಳಲ್ಲ, ಆದರೆ ತುಂಬ ಬಿಗಿಯಾಗಿವೆ. ಕತ್ತಿ ಎಲುಗಿನ ಮೇಲಿನ ನಡಿಗೆ. ಮುಗೀತಾ ನಿನ್ನ ಮಾತು? ಕೇಳಿಸ್ಕೊಂಡೆ. ನಾನು ಸ್ವಲ್ಪ ಹೊತ್ತು ರೂಮಿನಲ್ಲಿರಬೇಕು, ಒಂಟಿಯಾಗಿ. ರೋಹನ್ ಬರ್ಬೋದು. ಅದಕ್ಕೆ ನಾನು ರೂಮಿಗೆ ಹೋಗ್ತಿದ್ದೀನಿ. ಅದಿತಿ, ನಿನ್ನ ಸ್ವಾತಂತ್ರ್ಯ ಗಡಿ ಮೀರೋದಕ್ಕೆ ಬಯಸ್ತಾ ಇದೆ. ಆದರೆ ಮಗಳೇ, ಗಡಿ ಇಲ್ಲದೆ ಮನೆ ಇರಲಾರದು. ಬದಲಾಗ್ತಿರೋ ಜಗತ್ತಿನಲ್ಲಿ ನಾವು ಹೊಸ ಗಡಿಗಳನ್ನು ಗುರುತಿಸ್ಕೊಳ್ಬೇಕು. ಅದಿತಿ, ನೀನೆಂದೂ ಎಲ್ಲೇ ಇದ್ದರೂ ನನ್ನ ಮಗಳೇ. ರೋಹನ್ ಬಂದ ಅಂತ ಕಾಣಿಸುತ್ತೆ. ಮಳೆ ಕೂಡ ನಿಲ್ತಿರೋ ಹಾಗಿದೆ. ನಾನೀಗ ಹೊರಡಬೇಕು. ರೋಹನ್ನ ಒಳಕ್ಕರಿ. ಅದಕ್ಕೆ ಕಾಲ ಬರಬೇಕು. ಸದ್ಯಕ್ಕೆ ಅವನು ಒಳಗೆ ಬರದೇ ಇರೋದೇ ಕ್ಷೇಮ. ಬಾಗಿಲು ತೆರೆದಿದೆ. ನಾನು ನಿನ್ನನ್ನು ತಡೆಯೋದಿಲ್ಲ. ನೆನಪಿರಲಿ, ಮನೆ ಅನ್ನೋದು ಗೋಡೆಗಳಿಂದ ಅಲ್ಲ, ಸಂಬಂಧಗಳಿಂದ ಕಟ್ಟಲ್ಪಟ್ಟಿರುತ್ತೆ. ನೀನು ಹೋಗ್ತೀಯೋ ಇಲ್ವೋ, ರೋಹನ್ ಒಳಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಮರಿಬೇಡ, ನಿನ್ನ ಬದುಕು ನಮಗೆ ಮುಖ್ಯ. ನಿನ್ನ ಹಿತವನ್ನೇ ಸದಾ ನಾವು ಬಯಸೋದು. ಅಪ್ಪ ಈಚೆ ಬರೋದಿಲ್ಲ. ನನ್ಗೆ ಗೊತ್ತು, ರೋಹನ್ನ ನೋಡೋದನ್ನ ಅವಾಯ್ಡ್ ಮಾಡ್ತಿದ್ದಾರೆ. ಜೊತೆಗೆ ನನ್ನ ಮಾತು ತುಂಬ ಕಟುವಾಯ್ತೇನೋ. ಆದರೆ ನನ್ನ ನಿರ್ಧಾರ ಸೌಮ್ಯವಾಗಿ ಹೇಳೋಕಂತೂ ಸಾಧ್ಯ ಇರಲಿಲ್ಲ. ಆದರೂ ನನ್ನ ಮಾತು ಕೇಳಿಸ್ಕೊಳ್ತಾರೆ ಅಂದ್ಕೊಂಡಿದ್ದೀನಿ. ಅಪ್ಪ ಬಾಯ್. ಅಮ್ಮ ಬಾಯ್. ಮತ್ತೆ ಬರ್ತೀನಿ ಸ್ವಲ್ಪ ಕಾಲದ ನಂತರ. ಬಾಯ್ ಅದಿತಿ, ಶುಭವಾಗಲಿ. ಗಡಿಗಳು ನಾಟಕ ಕೇಳಿದಿರಿ. ರಚನೆ ಎಸ್.ಜಿ. ಶಿವಶಂಕರ್. ಪಾತ್ರವರ್ಗ: ಅಪ್ಪ ಕೃಷ್ಣಕುಮಾರ್ ನಾರಣಕಜೆ, ಅಮ್ಮ ನಂದಿನಿ ಕೆ.ಆರ್., ಅದಿತಿ ನವ್ಯ ಎಂ ಉಪಾಧ್ಯಾಯ. ಧ್ವನಿಮುದ್ರಣ ಸಹಕಾರ ಶ್ರೀಮಾನ್ ಎಸ್. ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ. ಶಾಂತಕುಮಾರ್. ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.